ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ಸೂರ್ಯವಂಶದ ಜೈಸೂರ್ಯ. ಬಿಸ್ನೆಸ್ ನನ್ನ ವೃತ್ತಿ, ಬಿಸ್ನೆಸ್ ನನ್ನ ಪ್ರವೃತ್ತಿ. ನನಗೆ ನಾನೇ ಸಾಟಿ, ನನಗೆ ನಾನೇ ಪೈಪೋಟಿ. ನಂಬರ್ 1 ಆಗೋದೇ ನನ್ನ ಗುರಿ. ಮನಿಯಿಂದ ಆಗದಿದ್ರೆ ಎಮೋಷನ್ನಿಂದ ಕೊಳ್ಳೋದೇ ನನ್ನ ಟ್ಯಾಲೆಂಟ್. ನೆಕ್ಸ್ಟ್ ಎಸ್ ಟ್ರೂತ್ ಆರ್ ಡೇರಾ ಚಿಕ್ಕಮ್ಮ? ಡೇರು. ನಿಮಗೆ ಯಾರನ್ನಾದ್ರೂ ಹೊಡಿಬೇಕು ಅನಿಸ್ತಿದ್ಯಾ? ಹಾ ಅನ್ನಿಸ್ತಿದೆ. ಯಾರನ್ನ? ನನ್ ಗಂಡನ್ನ. ಅಯ್ಯೋ ಅಯ್ಯೋ ಅಮ್ಮ! ಚಂದ್ರಿಕಾ, ಯಾಕೆ ಹಿಂಗೆ ಮೂಳೆ ಮುರಿತೀಯಾ ಅಮ್ಮ? ಎಷ್ಟು ಧೈರ್ಯ ಇದ್ರೆ ನನ್ನೇ ಕೊಲ್ತೀನಿ ಅಂತ ಹೇಳ್ತೀಯ ನೀನು? ನಿತ್ಯ ಹೆಸರು ಹೇಳಕ್ಕಾಗ್ದೆ ನಿನ್ನ ಹೆಸರು ಹೇಳಿದೆ. ಬಿಡಿ, ನನ್ನ ಪುಣ್ಯನಾದ್ರೂ ಬರುತ್ತೆ. ಹಾ ನೆಕ್ಸ್ಟ್ ಚಿಕ್ಕಮ್ಮ, ಇಟ್ಸ್ ಯುವರ್ ಟರ್ನ್. ನಿಜ ಹೇಳ್ತೀರಾ ಡೇರ್ ಆಡ್ತೀರಾ ಅತ್ತೆ? ನಿಜ ಹೇಳ್ತೀನಿ. ನೀವು ಮಾವಂಗೆ 2ನೇ ಹೆಂಡತಿ ಅಲ್ವಾ? ಯಾವತ್ತೂ ನೋವಾಗ್ಲಿಲ್ವಾ? ನಾನು ನೊಂದ್ಕೊಳ್ಳೋದಕ್ಕೆ ಅವ್ರು ಯಾವತ್ತಾದ್ರೂ ನೋಯಿಸಿದ್ರೆ ಅಲ್ವೇನಮ್ಮ? ಈ ಕಣ್ಣಲ್ಲಿ ಆನಂದ ಬಾಷ್ಪ ಬಿಟ್ರೆ ಕಣ್ಣೀರು ಬರೋಕೆ ಬಿಟ್ಟಿಲ್ಲ. ಈ ಹೆಂಡತಿನ ನಗ್ಸಿದಾರೆ ಬಿಟ್ರೆ ಯಾವತ್ತೂ ಅಳಿಸಿಲ್ಲ ಗೊತ್ತಾ? ಆ ಶಿವನ್ಗೆ ಗಂಗೆ 2ನೇ ಹೆಂಡತಿ ಆದ್ರೂ ತಲೆ ಮೇಲೆ ಇಟ್ಕೊಳ್ಳಿಲ್ವಾ? ಇವರು ಹಾಗೆ ನನ್ನೂ ತಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ನಿಮ್ಮಿಬ್ರದ್ದು ಅರೇಂಜ್ ಮ್ಯಾರೇಜ್ ಅಂತ ಅನ್ಕೊಂಡಿದ್ದೆ, ಲವ್ ಮ್ಯಾರೇಜ್ ಅಂತ ಈಗ್ಲೇ ಗೊತ್ತಾಗಿತ್ತು. ಸರಿ ಈಗ ಎಸ್ ಡ್ಯಾಡ್, ಟ್ರೂತ್ ಆರ್ ಡೇರ್? ಟ್ರೂತ್. ಹಾಗಾದ್ರೆ ಮಾವ ಇರಮ್ಮ, ಈ ಸಲ ಕ್ವಶ್ಚನ್ ನಾನ್ ಕೇಳ್ತೀನಿ. ಅಣ್ಣ, ನಿನ್ಗೆ ದೊಡ್ಡದ್ಕೆ ಇಷ್ಟನಾ ಇಲ್ಲ ಚಿಕ್ಕದ್ಕೆ ಅಂದ್ರೆ ಇಷ್ಟನಾ?
ಅವಳು ನಮ್ಮ ಮಧ್ಯೆ ಇಲ್ಲ ಅಂತ ಅವಳ ಬಗ್ಗೆ ಸುಳ್ಳು ಹೇಳಲ್ಲ. ಕಲ್ಪನಾ ಇಲ್ಲಿದ್ದಾಳೆ ಅಂತ ಅವಳನ್ನ ಮೆಚ್ಸೋಕೆ ಸುಳ್ಳು ಹೇಳಲ್ಲ. ಅವಳು ನನ್ನನ್ನು ಬಿಟ್ಟು ಹೋಗಿರೋದು ನೋವಾಗಿದೆ. ಅವಳ ಜವಾಬ್ದಾರಿನ ಕಲ್ಪನಾ ತಗೊಂಡಿರೋದು ಸಂತೋಷವಾಗಿದೆ. ಇಬ್ಬರಲ್ಲಿ ಯಾರು ಹೆಚ್ಚು ಅಂತ ಹೇಳೋಕ್ಕಾಗಲ್ಲ. ಯಾರು ಕಮ್ಮಿ ಅಲ್ಲ ಅಂತ ಮಾತ್ರ ನಾನು ಹೇಳ್ತೀನಿ. ಬಾಬಾ ಹಾವು ಸಾಯ್ದೆ ಕೋಲು ಮುರಿದೆ, ಎಷ್ಟು ಚೆನ್ನಾಗಿ ಹೇಳಿದೆ ಬಾವಾ. ಹಾ, ಈಗ ಸ್ಪಿನ್. ಟ್ರೂತ್ ಆರ್ ಡೇರ್ ಅಜಯ್? ಡೇರ್. ಬೇಡ ರೀ, ಟ್ರೂತ್ ಹೇಳಿ. ವೈ? ಡೇರ್ ಅಂದ್ರೆ ನೀವೇನ್ ಹೇಳ್ತೀರೋ ನನಗೆ ಗೊತ್ತು. ಎಲ್ಲರ ಮುಂದೆ ನಿನ್ನ ಕಿಸ್ ಮಾಡ್ತೀನಿ ಅಂತ ಭಯ ಇದೆಯಾ? ನೀವೇನ್ ಬೇಕಾದ್ರೂ ಮಾಡ್ತೀರಾ. ಛೀ. ಓಕೆ, ಏನ್ ನಿಜ ಹೇಳಿ? ನನ್ ಬೇಬಿ ಅಂದ್ರೆ ನಿನ್ಗೆ ಎಷ್ಟಿಷ್ಟ ಅಂತ ಹೇಳು ಜಯ್. ನಿತ್ಯ ಅಂದ್ರೆ ನನಗೆ ಎಷ್ಟಿಷ್ಟ ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ ಅಲ್ವಾ ಆಂಟಿ? ನಿಮಗೂ ನಿತ್ಯಗೂ ಮಧ್ಯೆ ಏನಾದ್ರೂ ನಡೆದು ನಮಗ್ ಗೊತ್ತಿಲ್ಲದೆ ಇರೋದೇನಾದ್ರೂ ಇದ್ರೆ ಹೇಳಿ ಸಾಬ್. ಆ ಥರದ್ದು ತುಂಬಾ ಇದೆ. ನಮ್ಮ ಮಧ್ಯೆ ಆಗಿದ್ದು ಆಗದೆ ಇರೋದು ಎಷ್ಟೋ ವಿಷಯ ಇದೆ. ಹೇಳಿದ್ರೆ ನೀವೆಲ್ಲ ಶಾಕ್ ಆಗ್ತೀರಾ. ನಮ್ಗೆ ಆ ವಿಷಯನೇ ಬೇಕು ಜಯ್. ನಿಮ್ ಮಧ್ಯ 3 ರಾತ್ರಿ ಆಗಿಲ್ಲ ಅಂತ ಎಲ್ರಿಗೂ ತಿಳಿಬೇಕು. ಬೇಗ ಅದು ನಡ್ದು ಹೋಗ್ಬೇಕು. ಏನ್ ನಿತ್ಯ, ನಮ್ಮ ಮಧ್ಯೆ ಏನಿದ್ಯೋ ಏನಿಲ್ವೋ ಅಂತ ಆ ನಿಜನ ಹೇಳ್ಬೇಕು ಅಂತ್ಯಾ? ರೂಪಾ ಮೇಡಮ್ನ ಸಿಕ್ಕಾಕ್ಸೋಕೆ ಆಟ ಶುರು ಮಾಡಿದ್ರೆ ನಾನೇ ಸಿಕ್ಬಿದ್ನಲ್ಲ. ಫಸ್ಟ್ ನೈಟ್ ಆಗಿಲ್ಲ ಅಂತ ಇವರೆಲ್ಲರ ಮುಂದೆ ಹೇಳಿದ್ರೆ ದೇವ್ರೇ. ಹೇಳ್ತಿದ್ದೀನಿ, ನನಗೂ ನಿತ್ಯನಿಗೂ ಸಂಬಂಧಪಟ್ಟ ನಿಮಗೂ ಗೊತ್ತಿಲ್ದಿರೋ ವಿಷಯನ ಹೇಳ್ತಿದ್ದೀನಿ. ಸಸ್ಪೆನ್ಸ್ ಇಟ್ಟು ಸಾಯಿಸೋದ್ ಬಿಟ್ಟು ಅದೇನ್ ಹೇಳೋ? ನೀವೆಲ್ಲ ಅನ್ಕೊಂಡ ಹಾಗೆ ನನಗೆ ನಿತ್ಯ ಅಂದ್ರೆ ಇಷ್ಟ ಇಲ್ಲ, ಕೋಪ ಇದೆ. ನಾನ್ ನಿತ್ಯನ ಪ್ರೀತಿಸ್ತಿಲ್ಲ, ದ್ವೇಷಿಸ್ತಿಲ್ಲ. ನಿತ್ಯ ನನ್ನ ಹೆಂಡತಿ ಅಲ್ಲ, ಶತ್ರು. ನಾನು ಹೇಳಿದ್ದು ನೀವು ಕೇಳಿದ್ದು ನಿಜಾನೇ, ನನ್ನ ಮೇಲಾಣೆ. ಎಸ್, ನಿತ್ಯ ಅಂದ್ರೆ ನನಗೆ ಕೋಪನೇ. ಯಾಕೆ ಅಂದ್ರೆ ನನಗಿಷ್ಟ ಇರೋದನ್ನ ಎಲ್ಲ ತಾನೇ ತಿಳ್ಕೊಂಡು ನನಗೆ ಕೊರತೆ ಬರ್ದಿದ್ದ ಹಾಗೆ ಮಾಡಿದ್ದಕ್ಕೆ.
ನಾನು ನಿತ್ಯನ ದ್ವೇಷಿಸ್ತೀನಿ. ಬಿಕಾಸ್ ನನ್ನ ಪ್ರೀತಿಗಿಂತ ಅವಳ ಪ್ರೀತಿ ದೊಡ್ಡದು. ನಿತ್ಯ ನನ್ನ ಶತ್ರು. ನಾನು ಯಾವತ್ತೂ ಗೆಲ್ಲಕ್ಕಾಗ್ದಿರೋ ನನಗಿಷ್ಟ ಆಗೋ ಶತ್ರು. ಸೋಲುನ್ ಕೂಡ ಸಂತೋಷವಾಗಿ ಸ್ವೀಕರಿಸೋದು ನನ್ನ ನಿತ್ಯನ ಹತ್ರ ಮಾತ್ರ. ಗೆಲುವನ್ನೇ ಬಯಸದೆ ನಾನು ಯುದ್ಧ ಮಾಡೋದು ಒಬ್ಬಳ ಹತ್ರ ಮಾತ್ರನೇ. ಅದು ನನ್ನ ನಿತ್ಯ. ನಿತ್ಯ ನೋಡೋದಕ್ಕೂ ಮೊದಲು ನಾನು ಸಾಧಿಸ್ಬೇಕಾಗಿರೋದು ಎಷ್ಟೋ ಇದೆ ಅನ್ಕೊಂಡಿದ್ದೆ. ಅಂತ್ಯ ಇಲ್ದಿರೋ ಆಸೆ ಹಿಂದೆ ಆಯಾಸನೇ ಇಲ್ಲದೆ ಓಡ್ತಿದ್ ನಾನು ನಿತ್ಯನೆದುರು ನಿಂತುಬಿಟ್ಟೆ. ಇವಳನ್ನ ಮೀರ್ಸೋ ಅಚೀವ್ಮೆಂಟ್ ಏನೂ ಇಲ್ಲ ಅನ್ನಿಸ್ತು. ಈ ಲೈಫ್ ಪೇರೆಂಟ್ಸ್ ಕೊಟ್ಟಿರೋ ಗಿಫ್ಟ್ ಆದ್ರೆ ಈ ಲವ್ ನಿತ್ಯ ಕೊಟ್ಟಿರೋ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ನಿತ್ಯ. ಥ್ಯಾಂಕ್ ಯು. ಹಾ, ಈಗ ನೆಕ್ಸ್ಟ್. ಎಸ್ ನಿತ್ಯ, ಈಗ ನಿನ್ನ ಆಟ. ನಾನಾ? ಹೌದು, ನೀನ್ ಕೂಡ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಯಲ್ವಾ? ಟ್ರೂತ್ ಆರ್ ಡೇರ್. ಟ್ರೂತ್. ಟ್ರೂತ್. ಇವಳೇನಾದ್ರೂ ನಿತ್ಯ ಅಲ್ಲ ಅಂತ ಹೇಳ್ಬಿಟ್ರೆ? ಏಯ್ ಗಂಗಾ, ನೀನು ಗಂಗಾ ಅಂತ ಹೇಳಿದ್ರೆ ಇಲ್ಲೇ ಸಾಯ್ತ್ಯ. ಏನ್ ನಿತ್ಯ? ಏನ್ ಹೇಳಿ? ನಮ್ಗೆ ಯಾರಿಗೂ ಗೊತ್ತಿಲ್ದಿರೋ ನಿಜನ್ ಹೇಳು. ಇವನ್ ನನಗೂ ಕೂಡ ಗೊತ್ತಿಲ್ದಿರೋ ಟ್ರೂತ್ ಏನಾರಿದ್ರೆ ಹೇಳು. ನಂಗೆ ನೀವಂದ್ರೆ ಇಷ್ಟ ಇಲ್ಲ. ನಂಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ. ನಾನು ನಿಮ್ಮನ್ನ ಮದ್ವೆ ಆಗ್ಬೇಕು ಅಂದ್ಕೊಳ್ಳಿಲ್ಲ. ನಿಜವಾಗ್ಲೂ ನಾನು ನಾನೇ ಅಲ್ಲ. ಅಂತ ಜೈ ತರ ಹೇಳಿ ಕವರ್ ಮಾಡ್ತೀನಿ ಅಂದ್ಕೊಂಡ್ರಾ? ನಾನ್ ಮಾಡಲ್ಲ. ಜೈ ಅಂದ್ರೆ ನಿತ್ಯಗೆ ಎಷ್ಟು ಇಷ್ಟನೋ ನಾನ್ ಹೇಳಿದ್ರೆ ಏನ್ ಚೆನ್ನಾಗಿರುತ್ತೆ. ನನ್ನ ಫ್ರೆಂಡ್ ಫಾತಿಮಾ ಹೇಳ್ತಾಳೆ. ಹೇಳು ಫಾತಿಮಾ, ಜೈನ ನಿತ್ಯ ಎಷ್ಟು ಲವ್ ಮಾಡ್ತಾಳೋ ಹೇಳು. ಏನೇ ನಾನ್ ಹೇಳೋದು, ನೀನೇ ಹೇಳಿ ಸಾಯ್ಬೋದಲ್ಲ. ನಿಮ್ ಪ್ರೀತಿ ಬಗ್ಗೆ ನಾನ್ ಹೇಗೆ ಹೇಳಿ ಮೇಡಮ್? ನೀವೇ ಹೇಳ್ಬೇಡಿ. ನಿನ್ ಲವ್ ಬಗ್ಗೆ ಅವಳಿಗೆ ಹೇಗೆ ಗೊತ್ತಿರುತ್ತೆ? ನಾನು ಅವಳು ಒಂದೇ ಜೈ. ನಾನ್ ಹೇಳಿದ್ರು ಫಾತಿಮಾ ಹೇಳಿದ್ರು ಒಂದೇ. ಹೇಳು ಫಾತಿಮಾ, ನಿಂಗೆ ಸಾರಿ
ನಿತ್ಯಾಗೆ ಜೈ ಅಂದ್ರೆ ಎಷ್ಟಿಷ್ಟ ಅಂತ ಹೇಳು. ಜೈ ಅಂದ್ರೆ ನಿತ್ಯಗೆ ಹುಚ್ಚು. ಜೈ ಅಂದ್ರೆ ಪ್ರಾಣ. ಜೈಗೋಸ್ಕರ ನಿತ್ಯ ಏನಾದ್ರೂ ಮಾಡ್ತಾಳೆ. ಜೈ ಶಹಜಹಾನ್ ಆದ್ರೆ ನಿತ್ಯ ಮುಮ್ತಾಜ್. ಜೈ ಸಲೀಮ ಆದ್ರೆ ನಿತ್ಯ ಅನಾರ್ಕಲಿ. ಜೈ ರೋಮಿಯೋ ಆದ್ರೆ ನಿತ್ಯ ಜೂಲಿಯಟ್. ಜೈ ದೇವದಾಸ್ ಆದ್ರೆ ನಿತ್ಯ ಪಾರ್ವತಿ. ಇಲ್ಲಿ ನೋಡು ಫಾತಿಮಾ, ನೀನು ಎಮೋಷನಲ್ ಆಗಿ ಜೈ ಸರ್ನ ನಿತ್ಯ ಮೇಡಮ್ನ ಸ್ಯಾಡ್ ಎಂಡಿಂಗ್ ಲವರ್ಸ್ ಜೊತೆ ಹೋಲಿಸ್ತಿದ್ಯಾ. ನಾನು ಸುಳ್ಳು ಹೇಳಿದ್ದಲ್ಲ ನಾಣಿ. ಅಗತ್ಯ ಇದ್ರೆ ಜೈಗೋಸ್ಕರ ಈ ನಿತ್ಯ ಸಾಯ್ತಾಳೆ. ಜೈಗೋಸ್ಕರ ಮತ್ಯ ನಿತ್ಯ ಆಗಿ ಹುಡ್ತಾಳೆ. ಈ ಲವ್ ಸ್ಟೋರಿ ಸ್ಯಾಡ್ ಎಂಡಿಂಗ್ ಅಲ್ಲ, ನೆವರ್ ಎಂಡಿಂಗ್. ಥ್ಯಾಂಕ್ ಯು ಫಾತಿಮಾ. ನಿನ್ನ ಫ್ರೆಂಡ್ ಪ್ರೀತಿನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಬಟ್ ನನಗೋಸ್ಕರ ನಿತ್ಯ ಸಾಯಲ್ಲ, ಸಾಯಕ್ ಬಿಡಲ್ಲ. ನನ್ನ ಪ್ರಾಣನ ಒತ್ತ ಇಟ್ಟಾದ್ರೂ ಬದುಕಿಸ್ಕೋತೀನಿ. ನೆಕ್ಸ್ಟ್ ಆಂಟಿ, ಹೇಳು ಮಾಮ್, ಟ್ರೂತ್ ಆರ್ ಡೇರ್? ಹೇಳು ಮಾಮ್, ಟ್ರೂತ್ ಆರ್ ಡೇರಾ? ಐ ಆಮ್ ನಾಟ್ ಆರ್ಡಿನರಿ ಲೇಡಿ ನಿತ್ಯ. ಐ ಆಮ್ ಐರನ್ ಲೇಡಿ, ಆಲ್ವೇಸ್ ಡೇರ್. ಅಂದ್ರೆ ನಿಜ ಹೇಳಲ್ಲ ಅಂತಾಯ್ತು. ನನ್ನ ಸಕ್ಸಸ್ ಸೀಕ್ರೆಟ್ನ ಯಾರಿಗೂ ಹೇಳಲ್ಲ, ಇನ್ಕ್ಲೂಡಿಂಗ್ ಯು ನಿತ್ಯ. ವೈ? ಹೇಳಿದ್ರೆ ಯಾರಾದ್ರೂ ನಿಮ್ಮನ್ನೇ ಗೆಲ್ತಾರೆ ಅಂತಾನೋ, ಗೇಲಿ ಮಾಡ್ತಾರೆ ಅಂತಾನೋ ಭಯನಾ ಮಾಮ್? ತಾಯಿ ಮಗಳು ಇಬ್ರು ಯಾವ ವಿಷಯ ಮಾತಾಡ್ತಿದ್ದಾರೆ? ಮಗಳು ತಾಯಿ ಹತ್ರ ಯಾವುದೋ ನಿಜ ಹೇಳ್ಸೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ತಾಯಿ ಮಾತ್ರ ನಿಜ ಹೇಳೋ ಧೈರ್ಯ ಮಾಡ್ತಾನೆ ಇಲ್ಲ. ಇನ್ನೇನಾದ್ರೂ ಮಾಡ್ತೀನಿ ಅಂತಿದ್ದಾಳೆ. ಆಂಟಿಗೆ ಭಯ ಅಂದ್ರೆ ಮೀನಿಂಗ್ ಗೊತ್ತಿಲ್ಲ ನಿತ್ಯ. ಧೈರ್ಯಕ್ಕೆ ಡೆಫಿನೇಷನ್ ಮಾತ್ರ ಗೊತ್ತು. ಸೊ ಆಂಟಿ ಡೇರೇ ಆಡೋದು. ಆಹಾ, ಹೌದಾ ಫಾತಿಮಾ? ಸರಿ, ಏನ್ ಡೇರ್ ಆಡ್ತೀರಾ? ಯಾವುದಕ್ಕಾದ್ರೂ ರೆಡಿ. ಓಹೋ, ಎಲ್ಲದಕ್ಕೂ ರೆಡಿನಾ? ಎಲ್ಲಿ ಒಂದ್ಸಲ ಫಾತಿಮಾ ಫೇಸ್ ಮೇಲಿರೋ ಕ್ಲಾತ್ ತೆಗ್ದು ಅವಳ ಮುಖನ ಎಲ್ರಿಗೂ ತೋರ್ಸು. ನಿನ್ ಧೈರ್ಯ ನೋಡೋಣ. ಫಾತಿಮಾ ಹೆಸರು ಎಲ್ರಿಗೂ ಗೊತ್ತಿದ್ರು ಅವಳು ಹೇಗಿದ್ದಳೋ ಯಾರಿಗೂ ಗೊತ್ತಿಲ್ಲ. ಅವಳ ಅಂದವಾದ ಮುಖ ಸೌಂದರ್ಯನ ಎಲ್ರೂ ನೋಡ್ಲಿ. ತೋರ್ಸು ಮಾಮ್. ಇದೇನು
ಹೇಗೆ ಸಿಕ್ಕಾಕ್ಸಿದ್ಲಲ್ಲ. ಮತ್ತೆ ನನ್ನ ಹತ್ರನೇ ಆಟ ಆಡ್ತೀರಾ? ಈಗ ಹೇಗ್ ತಪ್ಪಿಸ್ಕೊಳ್ತೀರೋ ನೋಡ್ತೀನಿ. ಕಮ್ ಆನ್ ಮಾಮ್, ಡೂ ಇಟ್. ಫಾತಿಮಾ ಫೇಸ್ ಮೇಲಿರೋ ಬುರ್ಕಾ ತೆಗೀರಿ.